ನನ್ನ ಹೆಸರು ಲೋಕೇಶ್ ನಾಯ್ಕ್ ಅಂತೇಳಿ, ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಸೊ ನನಗೆ ಈ ಸ್ಮೈಲ್ ಹಾಸ್ಪಿಟ್ಲು ಫಸ್ಟಿಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ದು. ಸೊ ಅದಾದಮೇಲೆ ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಾಗ ನನಗೆ ಇದ್ದಂಥ ಮೊದಲಿಗೆ ಫೈಲ್ಸ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ರು ಸರ್ ಪರಮೇಶ್ವರು. ಅದಾದಮೇಲೆ ಸೆಕೆಂಡ್ ಟೈಮು ನನಗೆ ಮತ್ತೆ ಫಿಸ್ತುಲಾ ಅನ್ನೋದು ಕಾಣಿಸ್ಕೊಂತು. ಸೊ ಆ ಒಂದು ಫಿಸ್ತುಲಾನ ನಂದು ತುಂಬ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು ನಂದು. ಸೊ ಆ ಕ್ರಿಟಿಕಲ್ ಯಾವ ಥರ ಇತ್ತು ಅಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ ನನಗೆ ತುಂಬ ಕಾಡ್ತಾ ಇತ್ತು. ಸೊ ನಾನು ಮತ್ತೊಮ್ಮೆ ಬಂದು ಪರಮೇಶ್ವರ್ ಹತ್ರ ಬಂದು ಡಾಕ್ಟರ್ ಪರಮೇಶ್ವರ್ ಹತ್ರ ಬಂದು ನಾನು ಕೇಳ್ಕೊಂಡಾಗ ಅವರು ನೀವೇನು ಹೆದರ್ಬೇಡಪ್ಪ ನಾನು ಇದ್ದೀನಿ ಅಂತೇಳಿ ಒಂದೇ ಮಾತು ಹೇಳಿದ್ದು, ಇನ್ನೇನು ಹೇಳಲಿಲ್ಲ ಅವರು. ಸೊ ನನಗೆಲ್ಲೋ ಒಂದು ಕಡೆ ಹೋಗಿ ಬಂತು. ನಂತರದಲ್ಲಿ ನಾನು ಸರ್ಜರಿ ಮಾಡಿಸ್ಕೊಂಡೆ. ನಿಜವಾಗ್ಲೂ ಪರಮೇಶ್ವರು ದೇವರಂಥವರು, ಅವರು ನಮ್ಮನ್ನು ಕಾಪಾಡಿದ್ದಾರೆ. ಯಾಕಂದರೆ ಯಾವ ಕಾರಣಕ್ಕೂ ಇಂಥ ಒಂದು ಕ್ರಿಟಿಕಲ್ ಆಗಿರೋದನ್ನು ಎಲ್ಲೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಪರ್ಸ್ನಲ್ಲಿ ನನಗೆ ಫೀಲ್ ಆಗುತ್ತೆ. ಯಾಕಂದರೆ ನನಗೆ ಅನಿಸೋದು, ಯಾಕಂದರೆ ಇಂಥ ಒಂದು ಕ್ರಿಟಿಕಲನ್ನು ಅವರು ನನಗೆ ರಿಮೂವ್ ಮಾಡಿಕೊಟ್ಟಿದ್ದಾರೆ. ನನಗೆ ಹೆಲ್ತಿಯಾಗಿದ್ದೀನಿ. ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಡಾಕ್ಟರ್ ಪರಮೇಶ್ವರ್ ಸರ್ 100% ನಿಮಗೆ ಇದು ರೆಮಿಡೀಸ್ ಕೊಡ್ತಾರೆ. ಹಾಗಾಗಿ ಸೊಲ್ಯೂಷನ್ಸ್ ಅವ್ರ ಹತ್ರ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಸ್ಮೈಲ್ ಹಾಸ್ಪಿಟ್ಲಿಗೆ ಬನ್ನಿ, ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವರು 100% ಅವರು ಕ್ಯೂರ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ.